ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸ್ನೇಹಿತರನ್ನು ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ವಂದಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಈ ದಿವಸ ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನೀ ನಮಗೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ಜೀವನದಲ್ಲಿ ನಿಟ್ಟಂಥ ಉದ್ದೇಶಗಳನ್ನು ನೆರವೇರಿಸು. ನಮ್ಮ ಸ್ವಾಮಿ, ನಮ್ಮ ದೇವರೇ, ನಮ್ಮ ನಿನ್ನ ಕೈಗಳಿಗೆ ನಾವು ಕೊಟ್ಟಿದ್ದೇವೆ. ಕರುಣೆ ಮಾಡು, ಆಶೀರ್ವದಿಸು. ನಾವು ಬೇಡಿದ ವಿಷಯಗಳನ್ನು, ಬೇಡದೆ ಬಿಟ್ಟವುಗಳನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಅನುಗ್ರಹಿಸು. ನಿನ್ನ ನಾಮಕ್ಕೆ ನಿತ್ಯ ಕಾಲಕ್ಕೆ ಸ್ತೋತ್ರ. ಆಮೆನ್. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೆ ಬರೆದ ಭಾಗವನ್ನು ನಾವು ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ ನಾವು 12ನೇ ವಚನದಿಂದ 16ನೇ ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗ. ಅನೇಕ ವಿಚಾರಗಳನ್ನು ನಾವು ಇದರಲ್ಲಿ ಕಲೀಲಿಕ್ಕೆ ಉಂಟು. ಒಂದು ವೇಳೆ ನಾವು ಒಂದೇ ದಿವಸದಲ್ಲಿ ನಾವು ಇದೆಲ್ಲವನ್ನು ನಾವು ವಿವರಣೆ ಮಾಡಿ ಮುಗಿಸುವುದಕ್ಕೆ ಸಾಧ್ಯತೆ ಇಲ್ಲ. ನಾವು ಅದನ್ನು ನಿಧಾನವಾಗಿ ನಾವು ಅಭ್ಯಾಸ ಮಾಡ್ತಾ ಮುಂದುವರಿಯೋಣ. ವಾಕ್ಯವನ್ನು ಕೇಳೋಣ. 6ನೇವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೇಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮಗದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು ಎಂಬುದಾಗಿ. ಆಂಗ್ಲ ಭಾಷೆಯಲ್ಲಿ ನಾವು ವಾಕ್ಯ ಭಾಗವನ್ನು ನಾವು ಓದೋಣ. The book of Revelation chapter 16 verses 12 to 16. 6th bowl, the Euphrates dried up. Then the 6th angel poured out his bowl on the great river Euphrates, and its water was dried up, so that the way of the kings from the east might be prepared. And I saw 3 unclean spirits like frogs coming out of the mouth of the dragon, out of the mouth of the beast, and out of the mouth of the false prophet. For they are spirits of demons, performing signs, which go out to the kings of the earth and of the whole world, to gather them to the battle of that great day of God Almighty. Verse 15, Behold, I am coming as a thief. Blessed is he who watches and keep his garments, lest he walk naked and they see his shame. And they gathered them together to the place called in Hebrew Armageddon. Now look at this verse now when we come to verse 12. Then the 6th angel poured out his bowl on the great river Euphrates,
great river Euphrates. Now, the river Euphrates, it is called the great river. Now, if you look into the Bible, about 5 times in the scriptures, now it is mentioned as the great river. ನಾವು ದೇವರ ವಾಕ್ಯವನ್ನು ತೆಗೆದು ಅಭ್ಯಾಸ ಮಾಡುವಾಗ ಯೂಫ್ರೆಟಿಸ್ ಎಂಬ ಮಹಾನದಿ ಎಂಬಂಥ ಶಬ್ದ ಸತ್ಯವೇದದಲ್ಲಿ ಸುಮಾರು 5 ಭಾಗಗಳಲ್ಲಿ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. Which are those places? When we come to the first book chapter of the book of Genesis, chapter 9 and verse 14. ಆದಿಕಾಂಡ 9ನೇ ಅಧ್ಯಾಯ 14ನೇ ವಚನ, ಆದಿಕಾಂಡ 15ನೇ ಅಧ್ಯಾಯ 18ನೇ ವಚನ, Genesis chapter 15 verse 18, Deuteronomy chapter 1 and verse 7, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 7ನೇ ವಚನ, then Joshua chapter 1 and verse 4. ನಾವು ಈ ಎಲ್ಲ ವಚನಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸುವಾಗ ಸುಮಾರು 5 ಬಾರಿ ಅಲ್ಲಿ ಉಪಯೋಗಿಸಲ್ಪಟ್ಟಂಥದ್ದು ಶಬ್ದ ಏನಂತ ಹೇಳಿದ್ರೆ ಯೂಫ್ರೆಟಿಸ್ ಎಂಬ ಮಹಾ ನದಿ ಎಂಬುದಾಗಿ. Now this Euphrates, the great river, it flows about 1,800 miles from its source on the slopes of Mount Ararat to the Persian Gulf. Mount Ararat ನಿಂದ ಪ್ರಾರಂಭಗೊಂಡು ಪರ್ಷಿಯನ್ ಗಲ್ಫಿನವರೆಗೆ ಸುಮಾರು 1,800 ಮೈಲಿಗಳಷ್ಟು ಉದ್ದದ ಒಂದು ಬಹಳ ದೊಡ್ಡದಾದಂಥ ನದಿ, ಅದು ಯೂಫ್ರೆಟಿಸ್ ನದಿ. ನಿಮ್ಮಲ್ಲಿ ಒಂದು ವೇಳೆ ಅಟ್ಲಾಸ್ ನೀವು ತೆಗೆದು ನೋಡುವಾಗ ನಿಮ್ಮಲ್ಲಿ ನಾವು ಅದನ್ನು ನೋಡ್ತೇವೆ. Now it forms the eastern boundary of the land God promised to Israel. ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರಿಗೆ ಒಂದು ಮೇರೆಯನ್ನು ಆತನು ಕೊಟ್ಟನು. Now if you look into the book of Genesis chapter 15, ನಾವು ಆದಿಕಾಂಡ ಪುಸ್ತಕಕ್ಕೆ ನಾವು ಬರುವಾಗ ನಾವು ಅಲ್ಲಿ 15ನೇ ಅಧ್ಯಾಯದಲ್ಲಿ ಮತ್ತು ಇನ್ನಿತರ ಭಾಗಗಳಲ್ಲಿಯೂ ಕೂಡ ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರನ್ನು ಕರೆದು ಅವರಿಗೆ ಕೊಟ್ಟಂಥ ಮೇರೆಯ ಕುರಿತಾಗಿ ದೇವರ ವಾಕ್ಯದಲ್ಲಿ ಬರೆದದ್ದನ್ನು ನಾವು ನೋಡ್ತೇವೆ. ನಾವು ಆದಿಕಾಂಡ 15ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡುವಾಗ ನಾವಲ್ಲಿ ಏನು ನೋಡ್ತೇವೆ ನೋಡ್ರಿ. The Bible tells, on the same day the Lord made a covenant with Abraham, saying, to your descendants I have given this land from the river of Egypt to the great river, the river of Euphrates. ನೋಡಿ, ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರಿಗೆ ಆತನು ವಾಗ್ದಾನ ಮಾಡಿದಂಥ ಆ ಒಂದು ವಿಶೇಷವಾದ ವಾಗ್ದಾನ ಏನದು? You know what God is telling to the descendants? I have given this land. ಬೈಬಲ್ನಲ್ಲಿ ಬರ್ದಿದೆ, ಇಸ್ರಾಯೇಲ್ಯರಿಗೆ ಯೆಹೂದ್ಯರಿಗೆ ದೇವರು ನೇಮಕ ಮಾಡಿದಂಥ ಪ್ರದೇಶ ಈ ದಿವಸದಲ್ಲಿ. ನನ್ನ ಪ್ರಿಯರು, ಒಂದು ತಿಳ್ಕೊಳ್ಬೇಕು, ಯಾಕೆ ಇಸ್ರಾಯೇಲ್ ದೇಶದಲ್ಲಿ ಇಷ್ಟೆಲ್ಲ ಹೋರಾಟಗಳು ನಡೀತಾ ಉಂಟು, ಯಾಕೆ ಇಷ್ಟೆಲ್ಲ ಗದ್ದಲಗಳು ನಡೀತಾ ಉಂಟು, ಅನೇಕರಿಗೆ ಅರ್ಥ ಆಗುವುದಿಲ್ಲ. ದೇವರು ತನ್ನ ಜನರಾದ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದಂಥ ದೇಶದ ಮೇರೆ ಅದು ಬೈಬಲಲ್ಲಿ ಬರ್ದಿದೆ. You know, God has given the land and also the boundaries. And then, he talks about the several other things in other passages also. ನಾವು ದೇವರ ವಾಕ್ಯದ ಇತರ ಭಾಗಗಳನ್ನು ನಾವು ತೆಗೆದುಕೊಂಡು ನೋಡುವಾಗಲೂ ಕೂಡ ನಾವು
ನಾವು ಇದರ ಅನೇಕ ಸತ್ಯಾಂಶಗಳನ್ನು ನಾವಲ್ಲಿ ನಾವು ಗಮನಿಸಬಹುದಾಗಿದೆ. Now we need to understand that our God is a God who has promised this land for God's people. Now you turn with me the book of Deuteronomy, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ. ನಾವಲ್ಲಿ 7ನೇ ವಚನಕ್ಕೆ ಬರುವಾಗಲೂ ಕೂಡ ನಾವಲ್ಲಿ ಏನು ನೋಡ್ತಾ ಇದ್ದೇವೆ? Now let us watch that verse very carefully. Deuteronomy chapter 1 and verse 7. Please listen to me very carefully what the Bible says. ದೇವರ ವಾಕ್ಯ ಹೇಳುವಂತ ಸತ್ಯಗಳನ್ನು ಬಹಳ ಗಮನವಿಟ್ಟು ಕೇಳಿಸಿಕೊಳ್ಳಿರಿ. Now this is what the Bible says from verse 6 onwards. The Lord our God spoke to us in Horeb, saying, "You have dwelt long enough at this mountain. Turn and take your journey and go to the mountains of the Amorites, to all the neighboring places, in the plain, in the mountain, and in the lowland, in the south and on the sea coast, to the land of the Canaanites, and to the Lebanon, as far as the great river, the river Euphrates." ನೋಡ್ರಿ, ದೇವರು ಸುಮ್ಮನೆ ತನ್ನ ಮಾತುಗಳನ್ನು ಹೇಳುವುದಿಲ್ಲ. ಮತ್ತು ದೇವರು ವಾಗ್ದಾನ ಮಾಡಿದ ಸ್ಥಳವನ್ನು, ದೇವರು ತನ್ನ ಜನರಾದ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದಂಥ ಸ್ಥಳವನ್ನು ಯಾರು ಸ್ವಲ್ಪ ಕಾಲದ ಮಟ್ಟಿಗೆ ಅವರು ತಮ್ಮ ಹತೋಟಿಗೆ ತೆಕ್ಕೊಳ್ಳಬಹುದು. ಲೋಕದಲ್ಲಿರುವಂಥ ಅನೇಕ ಜನರು ಅವರಿಗೆ ಸಪೋರ್ಟ್ ಕೂಡ ಮಾಡಬಹುದು. But may I tell you what God has promised, nobody can take it out. ದೇವರು ವಾಗ್ದಾನ ಮಾಡಿದ್ದನ್ನು ಯಾರು ಕಿತ್ತುಕೊಳ್ಳುವುದಕ್ಕೆ ಅವರಿಗೆ ಎಂದಿಗೂ ಸಾಧ್ಯವಿಲ್ಲ. Now when we come to the 11th chapter of that book of Deuteronomy, ನಾವು ಅದೇ ಧರ್ಮೋಪದೇಶ ಕಾಂಡ ಪುಸ್ತಕ 11ನೇ ಅಧ್ಯಾಯಕ್ಕೆ ಬರುವಾಗ 24ನೇ ವಚನದಲ್ಲಿ, you know what God is telling? Please listen to me carefully. "Every place on which the sole of your foot treads shall be yours, from the wilderness and Lebanon, from the river Euphrates, even to the western sea, shall be your territory." Shall be your territory. It is not mentioning maybe. ನಿಮಗೆ ನಾನು ಕೊಟ್ಟಂತ ಮೇರೆ ಇದಾಗಿದೆ. ದ ಬೌಂಡ್ರಿ. ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರಿಗೆ ಕೊಟ್ಟಂತ ಬೌಂಡ್ರಿಯಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಬೌಂಡ್ರಿ ಯಾವುದದು? 1800 ಮೈಲಿಗಳ ಉದ್ದವಿರತಕ್ಕಂಥ ಮಹಾನದಿಯಾದಂಥ ಯೂಫ್ರೆಟೀಸ್. ನಿಮ್ಮ ಮ್ಯಾಪ್ ತೆಗೆದು ನೋಡ್ರಿ. ನಿಮ್ಮ ಕೈಯಲ್ಲಿ ಮ್ಯಾಪ್ ಉಂಟಾ? If you have the world map, or maybe even if you see in your Bible, there is a map. Bible nalli a map untu. This is what God has promised to his children. ದೇವರು ತನ್ನ ಜನರಾದಂಥ ಯಹೂದ್ಯರಿಗೆ ವಾಗ್ದಾನ ಮಾಡಿದಂಥ ಒಂದು ಸ್ಥಳವಾಗಿದೆ. Now, with its flow already reduced by the prolonged drought and intensified heat. ನಾವು ಚರಿತ್ರೆಯನ್ನು ತೆಗೆದುಕೊಂಡು ನೋಡುವಾಗ ನಾವು ನೋಡುವಂತಹದ್ದು ಬಿಸಿಲಿನ ಝಳದಿಂದ ಈಗಾಗಲೇ ಆ ನದಿಯಲ್ಲಿರತಕ್ಕಂಥ ನೀರು ಬಹಳಷ್ಟು ಅದು ಬತ್ತಿ ಹೋದಂಥ ಒಂದು ಹಿನ್ನೆಲೆ ನಾವು ನೋಡ್ತೇವೆ. You know, the Bible says God naturally will dry it up to make way for the Eastern Confederacy to reach Palestine. My dear brother, my dear sister, Bible is telling what God is doing. God is going to dry up the great river Euphrates. This is the prophecy. ದೇವರು ತನ್ನ ವಾಕ್ಯದಲ್ಲಿ ಬರೆದಿಟ್ಟಂತ ಪ್ರವಾದನಾ ವಾಕ್ಯ ಮಾತುಗಳು ನೆರವೇರತಕ್ಕಂಥ ದಿನಗಳುಂಟು.
Already you are hearing about the shortage of water all over the world. You are already hearing about the water shortage even in our country. ನನ್ನ ಪ್ರಿಯರೇ, ಲೋಕದ ಬೇರೆ ಬೇರೆ ಕಡೆಗಳಲ್ಲಿ ನೀರಿನ ಕೊರತೆ ಆಗತಕ್ಕಂಥ ದಿನಗಳು ಉಂಟಂತ ಬೈಬಲ್ನಲ್ಲಿ ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ. Now, let's concentrate on that. Verse 12. Then the sixth angel poured out his bowl on the great river Euphrates, and its water was dried up. What is this great river of Euphrates? It's the boundary of the Palestine. It's the boundary of the land that God has given to his people. ದೇವರು ತನ್ನ ಜನರಿಗೆ ಕೊಟ್ಟಂತ ಆ ಸ್ಥಳ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕಾಗಿ ದೇವರಿ ದೊಡ್ಡದಾದಂಥ ನದಿಯನ್ನಿಟ್ಟಿದ್ದಾನೆ. God has kept a big river. The Bible says a great river Euphrates. And now the Bible says it's going to be dried up. And then what happens? So that the ways of the king from the east might be prepared. The kings from the east. God providentially draws these kings and their armies in order to destroy them in the battle of Armageddon. ನನ್ನ ಪ್ರಿಯರೇ, ಹರ್ಮಗದ್ದೋನ್ ಎಂಬಂಥ ಸ್ಥಳದಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಏನು ನೋಡ್ತೇವೆ? ನಾವು ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಯಾವಾಗ ಈ ಯೂಫ್ರಟಿಸ್ ಮಹಾನದಿಯ ಆ ನೀರು ಇಂಗಿ ಹೋಯಿತಾ, ಆಗ ನದಿಯ ಬದಲು ಏನಾಯ್ತಂತೆ? ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗ ಸಿದ್ಧವಾಯಿತು. I'll tell you, we have a God. When he wants to do something that he has planned, he will do it. ಆತನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. Now, if you look into the Euphrates river, it is so deep. ಆ ಯೂಫ್ರಟಿಸ್ ನದಿಯನ್ನು ಸುಲಭವಾಗಿ ಯಾವ ಸೈನಿಕರಿಗೂ ದಾಟಲಿಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಬೌಂಡ್ರಿ. But you know what God is doing now? Now God is going to dry up that great river, the river Euphrates. My dear viewers, this is what the Bible is telling, that is going to happen in the last days. This is the biblical prophecy. Maybe many people may think, oh, it cannot happen. How come that the great Euphrates river will be dried up? What you're talking is not a sense. It is not a sense. Maybe some people might think like that. How come that you can tell that? I'm not telling. Don't think that I'm telling this. The God of the whole universe, the God who created the world, the God who created the universe, the rivers and the sea, the Bible says that he is going to dry up. He is going to dry it up. And then, their reason for the coming may be to rebel against Antichrist. ಕ್ರಿಸ್ತ ವಿರೋಧಿಯ ವಿರುದ್ಧವಾಗಿ ಅವರು ಇವಾಗ ಹೋರಾಟಕ್ಕೆ ಬರುತ್ತಾರೆ. Whose failure to alleviate the world's suffering will no doubt erode his popularity. ಅಂತಿಕ್ರಿಸ್ತನ್ ಏನು ಮಾಡಿದ? ನಾನು ಅರಸನಾದಾಗ, ನಾನು ಲೋಕವನ್ನು ಹತೋಟಿಗೆ ತಕ್ಕೊಂಡಾಗ ಉತ್ತಮವಾದ ದಿನಗಳು ಬರಲಿದೆ, ಸುಖಕರವಾದ ದಿನಗಳು ಬರಲಿದೆ. ನೀವು ನನ್ನನ್ನು ಹಿಂಬಾಲಿಸಿದರೆ ನಿಮಗೆ ಸ್ವರ್ಗವನ್ನೇ ಕೊಡುತ್ತೇನೆ ಎಂಬಂತ ಪ್ರಾಮಿಸ್ಗಳ ಮೇಲೆ ಪ್ರಾಮಿಸ್ಗಳನ್ನು ಮಾಡಿ ಅಂತಿಕ್ರಿಸ್ತನ ಲೋಕದ ಸರ್ವಾಧಿಕಾರಿಯಾದ. Antichrist is going to be the ruler of the world. Now, people are beginning to realize
the so-called promise is a false promise. ನಾನು ಅನೇಕ ಸಮಯಗಳ ಹಿಂದೆ ಹೇಳಿದ್ದೇನೆ, the devil is going to make a unity in the world. The threefold unity, ಯಾವುದದು? Economic unity, political unity, religious unity. ಆರ್ಥಿಕವಾದಂಥ ಏಕತೆ, ರಾಜಕೀಯವಾದಂಥ ಏಕತೆ ಮತ್ತು ಧಾರ್ಮಿಕವಾದಂಥ ಏಕತೆ. ಯಾಕೆ ಅಂತ ಹೇಳಿದರೆ, ಕ್ರಿಸ್ತ ವಿರೋಧಿಯು ಈ ಏಕತೆಯನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ತಾನೆ. one of the signs of the last day, when people want to rule supreme, just like ಹಿಟ್ಲರನ ಕಾಲದಲ್ಲಿ ಹೇಗೆ ಆತನು ಸರ್ವಾಧಿಕಾರಿಯಾಗಬೇಕೆಂದು ಬಯಸಿದನೋ, how Alexander the Great, he wanted to be the great hero. One of the signs of the last day, the Antichrist sign, when people want to take the authority, full power in their own hands. ವೈಯಕ್ತಿಕವಾಗಿ ಲೋಕವನ್ನು ನಾನು ಆಳಬೇಕು, ಐ ಆಮ್ ದ ಸುಪ್ರೀಂ ಹೀರೋ ಎಂಬಂಥ ಒಂದು ಆಲೋಚನೆ ದುರಾತ್ಮನು ಕ್ರಿಸ್ತ ವಿರೋಧಿಯ ಆಳ್ವಿಕೆಗಾಗಿ ಆತನು ತರುವುದಕ್ಕೆ ಪ್ರಾರಂಭಿಸ್ತಾನೆ. ನನ್ನ ಪ್ರಿಯರ, when these things are going to happen, and when Antichrist comes to the rulership, then slowly the people will begin to realize, ಈತನು ಹೇಳಿದಂಥ ಉತ್ತಮ ದಿನಗಳು, ಈತನು ಹೇಳಿದಂಥ ಅನುಕೂಲವಾದ ದಿನಗಳು, ಈತನು ಹೇಳಿದಂಥ ಆಶೀರ್ವಾದದ ದಿನಗಳು, ಈತನು ವಾಗ್ದಾನ ಮಾಡಿದಂಥ ಏಕತೆಯ ದಿನಗಳು, ಈತನು ವಾಗ್ದಾನ ಮಾಡಿದಂಥ ಆರ್ಥಿಕವಾದಂಥ ಏಕತೆಯ ದಿನಗಳು, ಈತನು ವಾಗ್ದಾನ ಮಾಡಿದಂಥ ರಾಜಕೀಯ ಏಕತೆಯ ದಿನಗಳು, ಈತನು ವಾಗ್ದಾನ ಮಾಡಿದಂಥ ಧಾರ್ಮಿಕವಾದಂಥ ಏಕತೆ, ಇದೆಲ್ಲ ಎಲ್ಲಿ ಹೋಯ್ತಪ್ಪ ಅಂತ ಜನರು ಭ್ರಾಂತರಾಗ್ತಾರೆ. People are confused. And I'll tell you, it is in this kind of a background God is coming into the picture. ಇಂಥ ಒಂದು ಹಿನ್ನೆಲೆಯಲ್ಲಿ, do you think that God is keeping, silent and He's shutting His ears and eyes? ದೇವರು ತನ್ನ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ತಾನೆ ಎಂಬುದಾಗಿ ನೆನೆಸ್ತೀರಾ? When Antichrist is trying to take the rulership, I will tell you now, God is going to act. And that is the act that we are reading right now. As the first act, when we see in verse 12, ನಾನು ಅದನ್ನು ವಿವರಿಸ್ತೇನೆ. ನಾನೀಗ ಮುಕ್ತಾಯ ಮಾಡುವಾಗ ನೆನಪಿಟ್ಟುಕೊಳ್ಳ್ರಿ, ಓದ್ತೇನೆ ಅದನ್ನೀಗ. 6ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. I'll tell you, our God is a God who can dry up any big river and make the way for him to proceed. ನಮ್ಮ ದೇವರು ಆತನ ಎಷ್ಟು ಅದ್ಭುತ ಸ್ವರೂಪನೆಂದರೆ, ನೋಡ್ರಿ, ದೇವರ ಮಕ್ಕಳನ್ನು ಸದೆಬಡಿಲಿಕ್ಕೆ ದುರಾತ್ಮನು ಬಹಳ ಪ್ರಯತ್ನ ಮಾಡ್ತಾನೆ. ಬಟ್ ಗಾಡ್ ಈಸ್ ಅಲ್ಟಿಮೇಟ್, ಅಂಡ್ ದಟ್ ಈಸ್ ವಾಟ್ ಗಾಡ್ ಈಸ್ ಡೂಯಿಂಗ್. ಅಂಡ್ ಮೇ ದ ಲಾರ್ಡ್ ಗ್ರಾಂಟ್ ಯು ದ ಗ್ರೇಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಗಾಡ್ ಈಸ್ ಸ್ಟಿಲ್ ಆನ್ ದ ಥ್ರೋನ್. ಹಿ ಈಸ್ ಆಕ್ಟಿಂಗ್ ಆನ್ ಬಿಹಾಫ್ ಆಫ್ ಗಾಡ್ಸ್ ಪೀಪಲ್. ದೇವರು ತನ್ನ ಜನರ ಪರವಾಗಿ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ನಮ್ಮ ತಲೆಗಳನ್ನು ಬಾಗಿಸುವ. ಪ್ರೀತುಲ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆದಂಥ ಸತ್ಯಗಳದೆಷ್ಟು ವಿಶೇಷವಾದದ್ದು. ನೀನು ಈ ಲೋಕದ ಮೇಲೆ ತೀರ್ಪು ಮಾಡುವಾಗ ದೇವರ ನೀನು ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನೆಂಬುದನ್ನು ನಾವು ತಿಳಿದುಕೊಂಡು, ಜೀವ ಸ್ವರೂಪನಾದಂಥ ದೇವರೇ, ನಿನಗೆ ನಮ್ಮ ತಲೆಗಳನ್ನು ಬಾಗಿಸಲಿಕ್ಕೆ ಕೃಪೆ ಕೊಡು. ನಿನ್ನ ವಾಕ್ಯದ ವಾಗ್ದಾನಗಳು, ನಿನ್ನ ವಾಕ್ಯದ ಪ್ರವಾದನೆಗಳು ಬರೆಯಲ್ಪಟ್ಟದ್ದು ನಮ್ಮ ಎಚ್ಚರಿಕೆಗಾಗಿ. ಕೃಪೆ ಕೊಡು. ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.